ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಯೂಶ್ವಲಿ ಎಲ್ಲರೂ ಬಜ್ಜಿ, ಬೋಂಡ, ವಡೆ ಈ ಥರ ತಿಂದು ಬೇಜಾರಾಗಿರ್ತೀರ. ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಪೊಟ್ಯಾಟೋನ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಸ್ನ್ಯಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಒಂದು ಸ್ನ್ಯಾಕ್ನ ನೀವು ಎಲ್ರಿಗೂ ಮಾಡಿಕೊಡಿ. ಸೊ ಎಲ್ಲರೂ ಟೇಸ್ಟ್ ಮಾತ್ರ ತುಂಬ ಯಮ್ಮಿ ಆಗಿದೆ ಅಂತ ಹೇಳ್ತಾರೆ. ಸೊ ಯಾವ ಥರ ಪೊಟ್ಯಾಟೊ ಬೈಟ್ಸ್, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನೇಮ್ ಬಂದುಬಿಟ್ಟು ಪೊಟ್ಯಾಟೊ ಬೈಟ್ಸ್ ಅಂತ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟು ಈ ಥರ ಬಾಯ್ಲ್ಡ್ ಪೊಟ್ಯಾಟೋಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿರೋ ಪೊಟ್ಯಾಟೋಸ್ಗೆ ಈರುಳ್ಳಿ, ಸಣ್ಣ ರವೆ, ಸ್ವಲ್ಪ ಕಾರ್ನ್ಫ್ಲೋರ್, ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ಜೀರಾ ಪೌಡರ್ ಮತ್ತು ಚಕ್ಕೆ ಪುಡಿ ಮತ್ತು ಗರಂ ಮಸಾಲ, ಕಾರ್ನ್ಫ್ಲೇಕ್ಸ್, ಕಾಳು ಮೆಣಸು ಪುಡಿ ಮತ್ತು ಸ್ವಲ್ಪ ಉಪ್ಪು. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಅದನ್ನು ಒಂದು 30 ಮಿನಿಟ್ಸ್ ರೆಸ್ಟಿಂಗಿಗೆ ಬಿಡಬೇಕು. ಸೊ ಇವಾಗ ಇದನ್ನು ಈ ಥರ ರೋಲ್ ಮಾಡಿಕೊಂಡು ಈ ಥರ ಒತ್ಕೊಳ್ಬೇಕು. ಈ ಥರ ಒತ್ಕೊಂಡು ನೈಫ್ನ ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಫೋರ್ಕ್ನ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮ್ಮದು ಶೇಪ್ಸ್ ಎಲ್ಲ ರೆಡಿ ಆಗುತ್ತೆ. ಸೊ ಈ ಥರ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಎಣ್ಣೆ ಕಾಯಿಸಿರ್ತೀವಲ್ಲ ಅದರಲ್ಲಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ ಯಮ್ಮಿ ಪೊಟ್ಯಾಟೊ ಬೈಟ್ಸ್ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಸೊ ಇದನ್ನು ಟೊಮೆಟೊ ಸಾಸ್ ಜೊತೆ ತಿನ್ನಲಿಕ್ಕೆ ಕೊಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.